ಎಲ್ಲರಿಗೂ ನಮಸ್ಕಾರ. ನಾಳೆ MCCನವರು ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ. ನೀವು ಸಹ ಉತ್ಸಾಹದಿಂದ ನಾಳೆ ರಿಸಲ್ಟ್ಗೋಸ್ಕರ ಕಾಯುತ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ನಾಳೆ ಸೀಟ್ ಅಲಾಟ್ ಆದಮೇಲೆ 24th 29th ಆಗಸ್ಟ್ ಮಧ್ಯದಲ್ಲಿ ಅಡ್ಮಿಷನ್ಗೆ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನೇನು ಅಂತ ನೋಡ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ನಮಗೆ ನೀಟ್ ಅಡ್ಮಿಟ್ ಕಾರ್ಡ್ ಅದರ ಒಂದು ಪ್ರಿಂಟೌಟು ನೀವು ಎತ್ಕೊಂಡು ಹೋಗಬೇಕು. ಆಮೇಲೆ ನೀಟ್ ಸ್ಕೋರ್ ಕಾರ್ಡ್ ಪ್ರಿಂಟೌಟ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೆಕ್ಕೊಳ್ಳಿ, ಅದು ನಿಮ್ಮ ಜೊತೆ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಆಮೇಲೆ ನೀವೇನಾದರೂ ರಿಸರ್ವೇಷನ್ ಇಲ್ಲಾಂದರೆ ಡೊಮಿಸೈಲ್ ಸರ್ಟಿಫಿಕೇಟ್ ಏನಾದರೂ ಅಪ್ಲೈ ಮಾಡಿದರೆ ಆ ಸರ್ಟಿಫಿಕೇಟನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿರಿ. ಆಮೇಲೆ ಗ್ಯಾಪ್ ಸರ್ಟಿಫಿಕೇಟ್, ನೀವೇನಾದರೂ ಡ್ರಾಪರ್ ಆಗಿದ್ದರೆ ಗ್ಯಾಪ್ ಸರ್ಟಿಫಿಕೇಟ್ ಮಾಡಿಸಿದ್ರೆ ಅದನ್ನು ಇಟ್ಕೊಳ್ಳಿ. ಗ್ಯಾಪ್ ಸರ್ಟಿಫಿಕೇಟು ಎಲ್ಲ ಕಾಲೇಜ್ನಲ್ಲೂ ಕೇಳಲ್ಲ, ಯಾವುದೋ ಕೆಲವೊಂದು ಕಾಲೇಜುಗಳಲ್ಲಿ ಮಾತ್ರ ಕೇಳುತ್ತಾರೆ. ಅದಕ್ಕೋಸ್ಕರ ನೀವು ರೆಡಿ ಇಟ್ಕೊಂಡ್ರೆ ಒಳ್ಳೆಯದು. ಆಮೇಲೆ MCC ಅಲಾಟ್ಮೆಂಟ್ ಲೆಟರ್, ಅಂದರೆ ನಾಳೆ ನಿಮಗೆ ಸೀಟ್ ಅಲಾಟ್ ಆದ ತಕ್ಷಣ ಅಲ್ಲಿ ವ್ಯೂ ಆರ್ ಡೌನ್ಲೋಡ್ ಲೆಟರ್ಸಲ್ಲಿ ನಿಮಗೆ MCC ಅಲಾಟ್ಮೆಂಟ್ ಲೆಟರ್ ಅನ್ನೋದು ಸಿಗುತ್ತೆ. ಆ ಲೆಟರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ MCC ಫೀ ಪೇಯ್ಡ್ ರಿಸಿಪ್ಟ್, ಅಂದರೆ ನೀವು ರಿಜಿಸ್ಟರ್ ಮಾಡೋವಾಗ ನೀವು ಫೀ ಕಟ್ಟಿರ್ತೀರಲ್ಲ ಅದರ ರಿಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟೌಟ್ ತಗೊಳ್ಳಿ. ಆಮೇಲೆ ನಿಮ್ಮ 12th ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್, ಇವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಕಾಲೇಜ್ನವ್ರಿಗೆ ಸಬ್ಮಿಟ್ ಮಾಡಬೇಕು. ಆಮೇಲೆ ನಿಮ್ಮ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇಲ್ಲಾಂದರೆ TC, ಆಮೇಲೆ ಕ್ಯಾರೆಕ್ಟರ್ ಕಂಡಕ್ಟ್ ಸರ್ಟಿಫಿಕೇಟ್ ಅದನ್ನು ನಿಮ್ಮ ಕಾಲೇಜ್ನವರು ಕೊಟ್ಟಿದ್ರೆ ಅದನ್ನು ಸಹ ಎತ್ಕೊಳ್ಳಿ. ಆಮೇಲೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಒಂದು ಕಾಪಿ, ಆಮೇಲೆ ಆಧಾರ್ ಕಾರ್ಡ್ ಕಾಪಿ, ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಇವೆಲ್ಲ ಡಾಕ್ಯುಮೆಂಟ್ಸು ನೀವು ರೆಡಿ ಮಾಡಿಕೊಂಡು ಒಂದು ಫೈಲಲ್ಲಿ ಇಟ್ಕೊಳ್ಳಿ. ಈ ಡಾಕ್ಯುಮೆಂಟ್ಸನ್ನು ಬಿಟ್ಟು ಬೇರೆ ಯಾವ ಡಾಕ್ಯುಮೆಂಟ್ಸನ್ನು ಕಾಲೇಜ್ನವರು ಕೇಳೋದಿಲ್ಲ. ಸೊ ಇದರಲ್ಲಿ ಮೆನ್ಷನ್ ಆಗಿರೋ ಎಲ್ಲ ಸರ್ಟಿಫಿಕೇಟ್ಸು ನಿಮಗೆ ಅಪ್ಲಿಕೇಬಲ್ ಆಗೋದು ಎಲ್ಲ ಒಂದು ಫೈಲಲ್ಲಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ನಾಳೆ ರಿಸಲ್ಟ್ ಬರುತ್ತೆ, ಎಲ್ಲರಿಗೂ ಅನ್ಕೊಂಡಿರೋ ಕಾಲೇಜಸ್ ಬರಲಿ ಅಂತ ಕೋರ್ಕೊತೀನಿ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.